ಹಲೋ ಗೆಳೆಯರೇ, ನಿಮ್ಮ ಅಭೂತಪೂರ್ವ ಸ್ಪಂದನೆಗೆ ಧನ್ಯವಾದಗಳು. ನಿನ್ನೆ ಯುಗಾದಿಯ ಶುಭ ದಿನದಂದು ನನ್ನ ಪ್ರಥಮ ಕವಿತೆಯನ್ನು ಪರಿಚಯಿಸಿದ್ದೆ. ನಿಮ್ಮಿಂದ ಸಿಕ್ಕ ಸ್ಪಂದನೆ ನನ್ನ ಹುರುಪನ್ನು ಇಮ್ಮಡಿಗೊಳಿಸಿದೆ. ಆದ್ದರಿಂದ ನನ್ನ ಎರಡನೇ ಕವಿತೆಯನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇನೆ. ನಿನ್ನೆಯ ಕವಿತೆ ನಾನು ತಾಯಿಯ ಬಗ್ಗೆ ಬರೆದಿದ್ದೆ. ಹೀಗಾಗಿ ಇವತ್ತಿನ ಕವಿತೆಯನ್ನು ತಂದೆಯ ಬಗ್ಗೆ ಬರೆದಿದ್ದೇನೆ. ನಿಮ್ಮ ಸ್ಪಂದನೆ ಹಾಗೂ ಆಶೀರ್ವಾದ ಇದೇ ಥರ ಇರಲಿ ಅಂತ ಆಶಿಸ್ತಾ ಎರಡನೇ ಕವಿತೆಯನ್ನು ನಿಮ್ಮ ಮುಂದೆ ಪರಿಚಯಿಸ್ತೀನಿ. ಬನ್ನಿ ನೋಡೋಣ. ಈ ಪುಣ್ಯದ ಹೆಗಲು ತೋರಿಸಿದವು ನನ್ನ ನೋಟದಾಚಿನ ಜಗತ್ತು. ಯಶಸ್ಸಿನ ಶಿಖರ ಏರಿಸಿದವು ಮಾಡಿಸದೆ ನನ್ನಿಂದ ಕಸರತ್ತು. ಈ ಹೆಗಲ ಆಸೆ ಇರುವವರೆಗೂ ಪ್ರಪಂಚ ಅನಿಸಿತ್ತು ಗಮ್ಮತ್ತು. ಇದರ ಬೆಲೆ ಅವರಿಗೆ ಮಾತ್ರ ಗೊತ್ತು, ಸಿಗಲಿಲ್ಲ ಯಾರಿಗೆ ಈ ಸವಲತ್ತು. ಈ ಕವಿತೆ ಒಂದು ಚಿಕ್ಕ ಮಗು ತಂದೆ ಹೆಗಲ ಮೇಲೆ ಕುಂತುಕೊಂಡು ಜಾತ್ರೆ ನೋಡ್ತಾ ಇರೋ ಒಂದು ಮಗುವಿನ ಕಲ್ಪನೆಯ ಬಗ್ಗೆ ಇದೆ. ಮಗು ಒಂದು ತನ್ನ ತಂದೆಯ ಹೆಗಲ ಮೇಲೆ ಕುಳಿತು ಜಾತ್ರೆಯನ್ನು ನೋಡ್ತಾ ಇದೆ. ಆಗ ಮಗು ಹೇಳ್ತಾ ಇದೆ, ಈ ಪುಣ್ಯದ ಹೆಗಲು ತೋರಿಸಿದವು ನನ್ನ ನೋಟದಾಚಿನ ಜಗತ್ತು. ಯಶಸ್ಸಿನ ಶಿಖರ ಏರಿಸಿದವು ಮಾಡಿಸದೆ ನನ್ನಿಂದ ಕಸರತ್ತು. ನಾವು ಯಶಸ್ಸಿನ ಶಿಖರ ಏರಿಸ್ತೇವೆ, ಆದರೆ ತಂದೆಯ ಒಂದು ದುಡಿಮೆ ಅದರ ಹಿಂದೆ ಇರುತ್ತೆ. ಯಶಸ್ಸಿನ ಶಿಖರ ಏರಿಸಿದವು ಮಾಡಿಸದೆ ನನ್ನಿಂದ ಕಸರತ್ತು. ಈ ಹೆಗಲ ಆಸರೆ ಇರುವವರೆಗೂ ಪ್ರಪಂಚ ಅನಿಸಿತ್ತು ಗಮ್ಮತ್ತು. ತಂದೆ ಆಸರೆ ಇರೋವರೆಗೂ ಎಲ್ಲರೂ ನಮಗೆ ಒಳ್ಳೆಯವರು ಅನ್ನಿಸ್ತಾರೆ. ಆದರೆ ತಂದೆ ಹೋದ್ಮೇಲೆ ಗೊತ್ತಾಗುತ್ತೆ ಜಗತ್ತು ಏನು ಅಂತ. ಇದರ ಬೆಲೆ ಅವರಿಗೆ ಮಾತ್ರ ಗೊತ್ತು, ಸಿಗಲಿಲ್ಲ ಯಾರಿಗೆ ಈ ಸವಲತ್ತು. ಕೆಲವೊಬ್ಬರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದರ ಬೆಲೆ ಅವರಿಗೆ ಮಾತ್ರ ಗೊತ್ತು, ಸಿಗಲಿಲ್ಲ ಯಾರಿಗೆ ಈ ಸವಲತ್ತು. ದೇವರ ತೇರು ನೋಡಲು ಹೆಣಗಿದೆ, ದೇವರ ಹೆಗಲ ಮೇಲಿರುವೆ ಎಂದು ಮರೆತು. ಎಂದೂ ಸ್ವೀಕರಿಸಲಿಲ್ಲ ನೈವೇದ್ಯ, ಮೊದಲ ತುತ್ತು ನಾನು ತಿನ್ನದ ಹೊರತು. ನನ್ನ ಚೇಷ್ಟೆಗಳ ಅದೆಷ್ಟೋ ಸಲಹ ಸಲುಹಿದ, ನನ್ನ ಆನಂದಕ್ಕೆ ಬೇಕೆಂದು ಅವಿತು. ಆ ಹೆಗಲುಗಳು ಮುಪ್ಪಿನಿಂದ ಸವೆದಾಗ, ಸಿಗಲಿಲ್ಲ ಸಮಯ ಕಳೆಯಲು ಬೆರೆತು. ಸೊ ಮಗು ತೇರನ್ನು ನೋಡಲು ಹೆಣಗ್ತಾ ಇದೆ, ಆದರೆ ಮಗು ಮರೆತು ಬಿಟ್ಟಿರುತ್ತೆ. ಇಲ್ಲ, ಮಗುವಿನ ಜ್ಞಾನದ ಒಂದು ಪರಾಕಾಷ್ಠೆ ಎಷ್ಟು ಕಮ್ಮಿ ಇರುತ್ತಂದರೆ ಅದು ತಿಳಿಯೋಕ್ಕೆ ಅದು ಆಗಲ್ಲ. ಯಾಕಂದರೆ ಅದು ಕುಳಿತಿರೋದೇ ದೇವರ ಹೆಗಲ ಮೇಲೆ. ದೇವರ ತೇರು ನೋಡಲು ಹೆಣಗಿದೆ, ದೇವರ ಹೆಗಲ ಮೇಲಿರುವೆ ಎಂದು ಮರೆತು. ಎಂದೂ ಸ್ವೀಕರಿಸಲಿಲ್ಲ ನೈವೇದ್ಯ, ಮೊದಲ ತುತ್ತು ನಾ ತಿನ್ನದ ಹೊರತು. ನಾವು ಮೊದಲು ನೈವೇದ್ಯ ತೋರಿಸಿ ದೇವರು ಮೊದಲು ನೈವೇದ್ಯ ತಿಂದು ಆಮೇಲೆ ನಮಗೆ ತಿನ್ನಲು ಅನುವು ಮಾಡುತ್ತಾರೆ. ಆದರೆ ತಂದೆ ಎಂಬ ದೇವರು ಎಂದೂ ಸ್ವೀಕರಿಸಲಿಲ್ಲ ನೈವೇದ್ಯ, ಮೊದಲ ತುತ್ತು ನಾನು ತಿನ್ನದ ಹೊರತು. ನನ್ನ ಚೇಷ್ಟೆಗಳ ಅದೆಷ್ಟು ಸಲಹ ಸಲುಹಿದ, ನನ್ನ ಆನಂದಕ್ಕೆ ಬೇಕೆಂದು ಅವಿತು. ಆ ಹೆಗಲುಗಳು ಮುಪ್ಪಿನಿಂದ ಸವೆದಾಗ, ಸಿಗಲಿಲ್ಲ ಸಮಯ ಕಳೆಯಲು ಬೆರೆತು. ಇದು ಇವತ್ತಿನ ಜಗತ್ತಿನಲ್ಲಿ ನಡೀತಾ ಇರೋ ಸತ್ಯ. ಅದೆಷ್ಟೋ ಜನರಿಗೆ ಆ ಹೆಗಲುಗಳು ಮುಪ್ಪಿನಿಂದ ಸವಿದಾಗ ಆ ಮುಪ್ಪಿನಿಂದ ಸವಿದ ಹೆಗಲುಗಳ ಜೊತೆ ಸಮಯ ಕಳೆಯಲು ಸಿಗೋದೇ ಇಲ್ಲ. ಈ ಹೆಗಲುಗಳು ಈಗ ನೆನಪು ಮಾತ್ರ ಆಗಿರುವೆ ಈಗ ನಾನೊಬ್ಬಳಿಗೆ ತಂದೆ. ಅವಳ ಹೆಗಲ ಆಸೆ ಪ್ರತಿದಿನ ಕಮರುತ್ತೆ ನನ್ನ ಆ ಚಿಕ್ಕ ನೆಪಗಳ ಮುಂದೆ. ಪಿತೃವಾತ್ಸಲ್ಯಕ್ಕೆ ಅವಳು ಹವಣಿಸಿ ಕರೆದಾಗ, ಒಳಗೊಳಗೆ ನಾನೀಗ ದಣಿದು ಬೆಂದೆ. ಬರೆದಿರುವೆ ಈ 4 ಅಕ್ಷರದ ಭಾವನೆ, ಈ ಕಥೆಯ ನಿಮಗೆ ಹೇಳಲೆಂದೆ. ಸೊ ಈ ಚರಣದಲ್ಲಿ ನಾನು ಬರಿತಾ ಇರೋದೇನೆಂದರೆ, ನಾವು ನಮ್ಮ ತಂದೆ ತಾಯಿಯಿಂದ ಅಥವಾ ತಂದೆಯಿಂದ ಪಡೆದಿರೋ ಪ್ರೀತಿ ಎಷ್ಟಿತ್ತು, ಆದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡೋ ಪ್ರೀತಿ ಎಷ್ಟು ಕಮ್ಮಿ ಇದೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಹೆಗಲುಗಳು ಈಗ ನೆನಪು ಮಾತ್ರ ಆಗಿರುವೆ ಈಗ ನಾನೊಬ್ಬಳಿಗೆ ತಂದೆ. ಅವಳ ಹೆಗಲ ಆಸೆ ಪ್ರತಿದಿನ ಕಮರುತ್ತೆ ನನ್ನ ಆ ಚಿಕ್ಕ ನೆಪಗಳ ಮುಂದೆ. ನಾವು ಮಾತ್ರ ದಣಿದು ನಮ್ಮ ಮಕ್ಕಳಿಗೆ ನೆಪಗಳು ಹೇಳ್ತಾ ಇರ್ತೀವಿ. ಪಿತೃವಾತ್ಸಲ್ಯಕ್ಕೆ ಅವಳು ಹವಣಿಸಿ ಕರೆದಾಗ, ಒಳಗೊಳಗೆ ನಾನೀಗ ದಣಿದು ಬೆಂದೆ. ಬರೆದಿರುವೆ ಈ 4 ಅಕ್ಷರದ ಭಾವನೆ, ಈ ಕಥೆ ನಿಮಗೆ ಹೇಳಲು ಎಂದೆ. ಸೊ ನಿಮಗೆ ಈ ಕವನವನ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸ್ಪಂದನೆ ನನ್ನ ಜೊತೆ ಇದೇ ಥರ ಇರಲಿ. ಇದೇ ಥರ ನನ್ನನ್ನು ಹುರಿದುಂಬಿಸಿ ಮತ್ತೆ ನನ್ನ ಮುಂದಿನ ಕವಿತೆಗೆ ನನ್ನ ಉತ್ಸಾಹ ಇಮ್ಮಡಿ ಆಗಲು ನೀವು ಸಹಕಾರ ಕೊಡಬೇಕು. ನಿಮ್ಮ ಸಹಕಾರ ಪ್ರೀತಿ ಇದೇ ಥರ ಇರುತ್ತೆ ಅಂದ್ಕೊತಿದ್ದೀನಿ. ಸೊ ನಿಮ್ಮ ಸಹಕಾರವಿಲ್ಲದೆ ನಾನು ಮುಂದಿನ ಕವಿತೆ ಬರೆಯಲು ಸಾಧ್ಯ ಇಲ್ಲ. ನಿಮ್ಮ ಸಹಕಾರ ಪ್ರೀತಿ ಇರಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ನಿಮಗೆ ಇಲ್ಲಿವರೆಗೆ ನೀವೆಲ್ಲ ಕೊಟ್ಟಿರುವ ಸ್ಪಂದನೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2ನೇ ಕವಿತೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.